ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಹಾಗಾದ್ರೆ ಸದ್ಯ ಆಗ್ತಿರುವಂತ ಬೆಳವಣಿಗೆ ಏನು, ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಏನೆಲ್ಲ ಆಗ್ತಾ ಇದೆ, ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಒಂದು ವಿಚಾರ ಅಂದ್ರೆ, ಈಗ ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ ಬಂದ, ನಾನು ಸಾಕ್ಷಿದಾರ ಎನ್ನುವಂಥ ರೀತಿಯಲ್ಲಿ ಆತ ಹೇಳಿದ ರೀತಿಯಲ್ಲಿ SIT ಅಧಿಕಾರಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಸಮಾಧಿ ಶೋಧವನ್ನ ಮಾಡಿದ್ರು. ಅದರ ಒಂದು 2 ಕಡೆ ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ರೆ ಬೇರೆ ಕಡೆಗಳಲ್ಲಿ ಏನೂ ಕೂಡ ಸಿಗಲಿಲ್ಲ. ಅದಾದ ಬಳಿಕ ಈ ಚಿನ್ನಯ್ಯನನ್ನೇ ಆರೋಪಿ ಸ್ಥಾನದಲ್ಲಿ ಇರಿಸಿ ಆತನನ್ನ ಈಗಾಗಲೇ ಬಂಧಿಸಲಾಗಿದೆ. ಇವತ್ತು ಮಧ್ಯಾಹ್ನ ಆತನಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದು ಏನಾಗುತ್ತೆ ಅನ್ನೋದು ಆಮೇಲೆ ಕಾದು ನೋಡೋಣ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ, ಈ SITನ ರಚನೆ ಮಾಡಿದ್ದು ಈ ಚಿನ್ನಯ್ಯನ ವಿಚಾರಕ್ಕೆ ಸೀಮಿತವಾಗಿ ಮಾತ್ರ ಅಲ್ಲ. ಈ ಹಿಂದಿನಿಂದಲೂ ಕೂಡ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳ್ಕೊಂಡು ಬಂದಿದ್ದು ಅದನ್ನೇ. ಅಂದ್ರೆ ಕೇವಲ ಚಿನ್ನಯ್ಯ ಬಂದ, ಆತನನ್ನು ಕರ್ಕೊಂಡೋಗಿ ಸಮಾಧಿ ಶೋಧ ಮಾಡಿದ್ರು, ಅಲ್ಲಿ ಏನೂ ಸಿಗ್ಲಿಲ್ಲ, ಅಲ್ಲಿ ಮುಗ್ದು ಹೋಗಿಬಿಡ್ತು ಅಂತಲ್ಲ. SITಯ ಆ ರಚನೆಯ ಉದ್ದೇಶ ಬೇರೆ ಇದೆ, ಅಥವಾ SIT ತನಿಖೆ ವ್ಯಾಪ್ತಿ ಇದೆಯಲ್ಲ ಅದು ಕೂಡ ಅಗಾಧವಾಗಿದೆ. ನಾವಿಲ್ಲಿ ಇನ್ನೊಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಧರ್ಮಸ್ಥಳದ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಕೇಳಿ ಬರ್ತಿರೋದು ಪ್ರಥಮ ಬಾರಿಗಲ್ಲ. ಈ ಚಿನ್ನಯ್ಯನಿಂದ ಬಂತು ಆರೋಪ ಅಂತ ಅಲ್ಲ, ಅಲ್ಲಿ ಸಾಕಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ. ಮೂಲವಾಗಿ ಪದ್ಮಲತಾ ಕೊಲೆ ಪ್ರಕರಣ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗಿನ ಹೋರಾಟ ನಡೆದಿದೆ. ವೇದವಲ್ಲಿ ಪ್ರಕರಣದಲ್ಲಿ ಹಾಗೆ ಆಗಿದೆ. ಸೌಜನ್ಯ ಪ್ರಕರಣ ಅಂತೂ ಅದು ಯಾವ ಪರಿಯಾದಂಥ ಹೋರಾಟ ನಡೀತು, ಈಗಲೂ ಕೂಡ ನಡೀತಾನೆ ಇದೆ. ಅದಾದ ಬಳಿಕ ಆನೆ ಮಾವುತ ಹಾಗೆ ಸಹೋದರಿ ಹತ್ಯೆಗೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಇಲ್ಲಿರುವಂಥ ಮೂಲ ಪ್ರಶ್ನೆ ಏನಪ್ಪಾ ಅಂದ್ರೆ, ಧರ್ಮಸ್ಥಳ ಪುಣ್ಯಕ್ಷೇತ್ರ, ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿಕೊಂಡಿರುವಂಥ ಭಕ್ತರ ಸಂಖ್ಯೆ ಕೋಟ್ಯಾಂತರ ಮಂದಿ ಇದ್ದಾರೆ. ಹೀಗಿರುವಂಥ ಒಂದು ಪುಣ್ಯಕ್ಷೇತ್ರದ ಆ ಪರಿಸರದಲ್ಲೇ 4 ಭೀಕರ ಕೊಲೆಗಳಾಗಿದೆ. ಅದರ ಆರೋಪಿಗಳನ್ನ ಯಾಕೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ? ಅದರಲ್ಲಿ ಬಹುತೇಕ ಪ್ರಕರಣಗಳಲ್ಲಿ C ರಿಪೋರ್ಟ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ. ಯಾಕೆ ಅನ್ನೋದು ಅಲ್ಲಿದ್ದಂಥ ಮೂಲ ಪ್ರಶ್ನೆ. ಜೊತೆಗೆ ಆ ಕುಟುಂಬಸ್ಥರು ಕೂಡ ಅದೇ ಪ್ರಶ್ನೆನ ಮುಂದಿಟ್ಕೊಂಡು ಒಂದಷ್ಟು ಹೋರಾಟಗಳೆಲ್ಲವನ್ನೂ ಕೂಡ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಈ ಹಿಂದೆ ಸದನದಲ್ಲೇ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಬಂಗಾರಪ್ಪನವರು ವಿಪಕ್ಷ ನಾಯಕನಾಗಿದ್ದಾಗಲೇ ಸದನದಲ್ಲೇ ಚರ್ಚೆ ಆಗಿತ್ತು. ಆಗಲೂ ಕೂಡ ಈ ಒಂದು ಅಸಹಜ ಸಾವಿಗೆ ಸಂಬಂಧಪಟ್ಟ ಹಾಗಲೂ ಸುದೀರ್ಘವಾದಂಥ ಚರ್ಚೆ ನಡೆಸಲಾಗಿತ್ತು, ಯಾಕೆ ಆ ಪರಿಸರದಲ್ಲಿ ಆ ರೀತಿಯಾಗಿ ಆಗ್ತಿದೆ ಅಂತ ಹೇಳಿ. ಅದಾದ ಬಳಿಕ ಮಾಜಿ ಸಂಸದರಾಗಿರುವಂಥ ಉಗ್ರಪ್ಪನವರ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತಲ್ಲ, ಆ ಸಮಿತಿಯ ವರದಿಯು ಕೂಡ ಹೀಗೆ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನ ಮುನ್ನೆಲೆಗೆ ತಂದಿದೆ. ಅವ್ರು ಯಾರ ಕಡೆಗೂ ಬೆರಳು ಮಾಡಿ ತೋರಿಸ್ತಾ ಇಲ್ಲ, ಇಂಥವರೇ ಆರೋಪಿಗಳು ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಆದ್ರೆ ಅವ್ರ ವರದಿಯಲ್ಲಿ ಒಂದಷ್ಟು ಗಂಭೀರವಾದಂಥ ವಿಚಾರಗಳಿದ್ದಾವೆ. ಅಲ್ಲಿ ಸಾಕಷ್ಟು ಅಸಹಜ ಸಾವುಗಳಾಗ್ತಿದೆ, ಅಸ್ವಾಭಾವಿಕ ಸಾವುಗಳಾಗ್ತಿದೆ. ಯಾಕೆ ಅನ್ನೋದನ್ನ ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದಾದ ಬಳಿಕ ಈಗ ಒಂದಷ್ಟು ದಾಖಲೆಗಳನ್ನ SIT ಮುಂದೆ ಇಡಲಾಗ್ತಿದ್ದಿಲ್ಲ, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ RTI ನಡಿಯಲ್ಲಿ ಪಡೆದಿರುವಂತಹ ದಾಖಲೆಗಳು, ಅದರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಬೆಳಗ್ಗೆ ಶವ ಸಿಗುತ್ತಂತೆ, ಸಂಜೆ ಸುಮಾರಿಗೆ ಅದನ್ನು ಅಪರಿಚಿತ ಶವ ಅಂತೇಳಿ ದಹನ ಮಾಡಿಬಿಟ್ರಂತೆ, ಲಾಡ್ಜ್ನಲ್ಲಿ ಸಿಕ್ಕಂತ ಶವಗಳನ್ನು ಅಪರಿಚಿತ ಶವ ಅಂತೇಳಿ ಗುರುತಿಸಿದ್ರಂತೆ. ಅದು ಕೂಡ ಇರುವಂತ ಒಂದಷ್ಟು ಮೂಲಭೂತ ಪ್ರಶ್ನೆಗಳು. ಅಂದ್ರೆ ಅದು ಹೇಗೆ ಅಪರಿಚಿತ ಶವ ಆಗತ್ತೆ? ಬೆಳಗ್ಗೆ ಸಿಕ್ಕಂತ ಶವವನ್ನ ಸಂಜೆ ಸುಮಾರಿಗೆ ಅಪರಿಚಿತ ಅಂತ ಹೇಗೆ ನಿರ್ಧಾರಕ್ಕೆ ಬರ್ತೀರಿ? ಅಪರಿಚಿತ ಶವ ಅಂದ್ರೆ ಏನು ಅಂದ್ರೆ, ಪ್ರತಿಯೊಬ್ಬರಿಗೂ ಯಾರೊಬ್ರು ಹುಟ್ಟಿಸ್ತವ್ರು ಇದ್ದೇ ಇರ್ತಾರೆ, ಅಪ್ಪ ಅಮ್ಮ ಅಂತ ಇರ್ತಾರೆ, ಅವ್ರಿಗೆ ಸಂಬಂಧಿಕರು ಇರ್ತಾರೆ, ಯಾರೊಬ್ರು ಇದ್ದೇ ಇರ್ತಾರಲ್ಲ. ಅವ್ರು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಒಂದು ಸ್ವಲ್ಪನಾದ್ರೂ ಟೈಮ್ ಬೇಕಲ್ಲ. ನೀವು ಅಂತ ಪ್ರಯತ್ನಗಳನ್ನು ಏನೂ ಕೂಡ ಮಾಡದೆ ಸಂಜೆ ಅದನ್ನ ಅಪರಿಚಿತ ಶವ ಅಂತ ಹೇಗೆ ಡಿಕ್ಲೇರ್ ಮಾಡಿದ್ರಿ? ಇಂಥ ಎಲ್ಲ ಒಂದಷ್ಟು ಪ್ರಶ್ನೆಗಳಿದ್ದಾವೆ, ಇಂಥ ಆರೋಪಗಳೆಲ್ಲವೂ ಕೂಡ ಇದ್ದಾವೆ. ಯಾಕೆ ಈ ಸುದೀರ್ಘವಾದಂಥ ಪೀಠಿಕೆಯನ್ನು ಹಾಕ್ತೆ ಅಂದ್ರೆ, SIT ಅಂದಾಗ ಅದರ ತನಿಖೆಯ ವ್ಯಾಪ್ತಿ ಒಳಗಡೆ ಇದೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಯಾಕೆ ಮತ್ತೊಮ್ಮೆ ಹೇಳ್ತೀನಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂದ್ರೆ, ಈ ಚಿನ್ನಯ್ಯ ಬಂದಾದ ನಂತರ, ಸಮಾಧಿ ಆಗಿದ ನಂತರ, ಅಸ್ಥಿಪಂಜರ ಸಿಗದೇ ಇದ್ದ ನಂತರ ಹೋರಾಟಗಾರರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸಿದಂಥ ಸಂದರ್ಭದಲ್ಲಿ SIT ತನಿಖೆ ಬಹಳ ಅದ್ಭುತವಾಗಿತ್ತು ಅಂತ ಒಂದಷ್ಟು ಜನ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಜನ ಆಕ್ಷೇಪವನ್ನು ತೆಗಿತಾ ಇದ್ದಾರೆ. ಅಂದ್ರೆ ಯಾಕೆ ಆ ಹೋರಾಟಗಾರನ್ನ ಬಂಧಿಸಿಲ್ಲ, ಬರೀ ವಿಚಾರಣೆಯನ್ನ ಮಾತ್ರ ಯಾಕೆ ಮಾಡ್ತಾ ಇದ್ದೀರಿ, ಇನ್ನು ಎಷ್ಟು ದಿನಗಳ ಕಾಲ ಡ್ರ್ಯಾಗ್ ಮಾಡ್ತಾ ಇದ್ದೀರಿ, ಇನ್ನು ಏನು ಮಾಡ್ತಾ ಇದ್ದೀರಿ, ಮತ್ತೊಮ್ಮೆ ಸಮಾಧಿ ಅಗಿಯುವಂತ ಯೋಚನೆ ಏನಾದ್ರು ಮಾಡ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾಗಿ ಒಂದಷ್ಟು ಜನ ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನನಗೆ ಆ ಪ್ರಶ್ನೆ ಯಾಕೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಯಾಕಂದ್ರೆ SIT ರಚನೆಯ ಉದ್ದೇಶ ಇದ್ದಿದ್ದೇ ಬೇರೆ, ಅಥವಾ SIT ರಚನೆಗೊಂದು ಆದೇಶವನ್ನ ಮಾಡಿದ್ರೆ ಆ ಪ್ರತಿಯನ್ನು ಗಮನಿಸಿದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದ್ರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಆ ಭಾಗದಲ್ಲಿ ಆದಂತ ಒಂದಷ್ಟು ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ, ನಾಪತ್ತೆಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಠಾಣೆಗಳಲ್ಲಿ ಏನಾದ್ರು ನಾಪತ್ತೆ ದೂರು ದಾಖಲಾಗಿದ್ರೆ ಅದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಅಂತ ಹೇಳಿ. ಅಂದ್ರೆ ಸಾಕಷ್ಟು ವರ್ಷಗಳಿಂದ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಆ ಆರೋಪಕ್ಕೆ ಸಂಬಂಧಪಟ್ಟಾಗ ಒಂದು ಉತ್ತರ ಸಿಗ್ಲಿ ಅಥವಾ ಒಂದು ತಾರ್ಕಿಕ ಅಂತ್ಯವನ್ನ ಪಡೀಲಿ ಎನ್ನುವ ರೀತಿಯಲ್ಲಿ SIT ರಚನೆ ಮಾಡಿದ್ದು. ಈಗ SIT ತನಿಖೆ ಮಾಡುವಂತ ಸಂದರ್ಭದಲ್ಲಿ SIT ರಚನೆ ಆಗೊಂದು ಸ್ವಲ್ಪ ದಿನ ಆಗಿದೆ, ಈಗಲೇ ಎಲ್ಲವೂ ಆಗಿಬಿಡಬೇಕು, ಈಗಲೇ ವರದಿಯನ್ನು ಕೊಟ್ಟು ಬಿಡಬೇಕು ಅಂದ್ರೆ SIT ರಚನೆಗೆ ಯಾವುದೇ ಅರ್ಥ ಇರೋದಿಲ್ಲ. ಆಗ ಮತ್ತೆ ಇದೇ ಆರೋಪಗಳು ಮುಂದುವರಿತು ಹೋಗುತ್ತೆ, ಮತ್ತೆ ಈ ಚರ್ಚೆಗಳು ಮುಂದುವರಿತು ಹೋಗುತ್ತೆ. ಹೀಗಾಗಿ SIT ತನಿಖೆಗೆ ಸರಿಯಾದ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ, ಯಾವುದೇ ಆಕ್ಷೇಪವನ್ನು ತೆಗೆಯದ ರೀತಿಯಲ್ಲಿ. ಈ ಆಕ್ಷೇಪ ಯಾಕೆ ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ.
ಈಗ ಈಗಿನ ಬೆಳವಣಿಗೆ ವಿಚಾರಕ್ಕೆ ಬರ್ತಾ ಹೋಗೋಣ. ಬಂಧುಗಳೇ, ಎಲ್ಲವೂ ಮುಗಿದು ಹೋಗಬಿಡುತ್ತು ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಜೊತೆಗೆ ಹೋರಾಟಗಾರರಿಗೆ ನೋಟಿಸ್ ಅನ್ನು ಕೊಟ್ಟ ಸಂದರ್ಭದಲ್ಲಿ ಈಗ ಅರೆಸ್ಟ್ ಆಗ್ತಾರೆ, ಆಗ ಅರೆಸ್ಟ್ ಆಗ್ತಾರೆ ಎನ್ನುವಂತ ಸುದ್ದಿ ಬರ್ತಾ ಇತ್ತು. ಅದರಲ್ಲೂ ಕೂಡ ವಿಠಲ್ ಗೌಡ್ರನ್ನ ವಿಚಾರಣೆಗೆ ಕರೆದ ಸಂದರ್ಭದಲ್ಲಂತೂ ವಿಠಲ್ ಗೌಡ್ರು ನಾನು ಕೆಲವೇ ಕ್ಷಣಗಳ ಅರೆಸ್ಟ್ ಎನ್ನುವ ರೀತಿಯಲ್ಲೇ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗ್ತಿತ್ತು. ಆದರೆ ಇಲ್ಲಿಯವರೆಗೆ ಅಂತಹ ಯಾವುದೇ ಬೆಳವಣಿಗೆ ಆಗಿಲ್ಲ, ಮುಂದೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಆದರೆ ಹೀಗಿರುವಂತಹ ಸಂದರ್ಭದಲ್ಲೇ ವಿಠಲ್ ಗೌಡ್ರ ಒಂದು ಹೇಳಿಕೆ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಮೂಡಿಸ್ಬಿಡ್ತು. ಅವರನ್ನು 2 ಬಾರಿ ಸ್ಥಳ ಮಹಾಜರಿಗೆ ಅಂತ ಕರ್ಕೊಂಡು ಹೋಗಲಾಗಿತ್ತು. ಆಗ ಅವ್ರು ಕೊಟ್ಟಂತ ಹೇಳಿಕೆ, ಮೊದಲ ಬಾರಿ ಹೋದಾಗ ಒಂದು 3 ಅಸ್ಥಿಪಂಜರ ಕಾಣಿಸ್ತು, ಅದಾದ ಬಳಿಕ ಒಂದು 5 ಅಸ್ಥಿಪಂಜರ ಕಾಣಿಸ್ತು. ನನ್ನ ಜೊತೆಗಿದ್ದಂಥ ಅಧಿಕಾರಿಗಳು ಕೂಡ ಅದನ್ನು ನೋಡಿದ್ದಾರೆ, ಆದರೆ ಅದಾದ ಬಳಿಕ ಏನು ಕೂಡ ಮಾಡಿಲ್ಲ. ಜೊತೆಗೆ ಒಂದಷ್ಟು ಮಡಕೆ ಕುಡಿಕೆ ಇತ್ತು, ಹೀಗಾಗಿ ವಾಮಾಚಾರದ ಅನುಮಾನವೂ ಕೂಡ ಇದೆ. ಜೊತೆಗೆ ಒಂದು ಮಗುವಿನ ರೀತಿಯಲ್ಲಿ ಒಂದು ಸ್ಕೆಲಿಟನ್ ಕೂಡ ಪತ್ತೆಯಾಗಿದೆ. ಹೀಗಾಗಿ ಮುಂದೆ SIT ಅಧಿಕಾರಿಗಳು ಏನಾದರೂ ಮಾಡಲೇಬೇಕು ಎನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಅವರು ಸುಳ್ಳು ಹೇಳ್ತಾರೆ ಅಂತಂತೂ ನನಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಅವ್ರನ್ನ SIT ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ರು, ಮತ್ತೊಮ್ಮೆ ಅವ್ರಿಗೆ ವಿಚಾರಣೆ ಬರೋದಕ್ಕೆ ಹೇಳಿದ್ರು. ಆ ಸಂದರ್ಭದಲ್ಲಿ ಬಂದು ಸುಳ್ಳು ಹೇಳಿದ್ರೆ ಅದರ ಪರಿಣಾಮ ಏನಾಗುತ್ತೆ, ಕಾನೂನು ರೀತಿಯಲ್ಲಿ ಏನು ಸಮಸ್ಯೆ ಆಗುತ್ತೆ, ಎಲ್ಲದರ ಅರಿವು ಕೂಡ ಅವರಿಗಿದೆ. ಜೊತೆಗೆ ಅವ್ರು ನೋಡಿದ್ದನ್ನು ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ನೋಡಿರ್ತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ಸುಳ್ಳು ಹೇಳ್ತಾರೆ ಇನ್ನೊಂದಂತ ನನಗಂತೂ ಅನಿಸ್ತಾ ಇಲ್ಲ. ಇಷ್ಟ ಆಯ್ತಾ? ಇಷ್ಟ ಆದ ಮೇಲೆ ಆದಂಥ ಒಂದು ಬೆಳವಣಿಗೆ ಏನಪ್ಪಾ ಅಂದ್ರೆ, ವಿಠಲ್ ಗೌಡ್ರು ಹೇಳಿದ ರೀತಿಯಲ್ಲಿಯೇ ಬಂಗ್ಲೆಗುಡ್ಡೆಯಲ್ಲಿ ಮತ್ತೊಮ್ಮೆ ಸಮಾಧಿ ಶೋಧವನ್ನು ಶುರು ಮಾಡಿಬಿಡ್ತಾರೆ ಎನ್ನುವಂಥ ಚರ್ಚೆ ಎಲ್ಲವೂ ಕೂಡ ಶುರುವಾಗಿ ಬಿಡ್ತು. ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಬರೋದಕ್ಕೆ ಶುರುವಾಗಿತ್ತು. ಇನ್ನೇನು ಆರಂಭ ಆಗೇ ಬಿಡ್ತು ಎನ್ನುವ ಹಂತಕ್ಕೂ ಕೂಡ ಹೋಗಿತ್ತು. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯಿತು. ಆ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಆಗಲೇ ನಾನು ಒಂದು ವಿಚಾರವನ್ನ ಹೇಳಿದೆ. ಏನಪ್ಪಾ ಅಂದ್ರೆ, ವಿಠಲ್ ಗೌಡ್ರಿಗೆ ಕಾಣಿಸ್ತು ಅಂದ ಮಾತ್ರ ಬರೀ ವಿಠಲ್ ಗೌಡ್ರಿಗೆ ಮಾತ್ರ ಅದು ಕಾಣಿಸಿರೋದಿಲ್ಲ, ಅವ್ರ ಜೊತೆಗೆ ಹೋದಂತೆ SIT ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿರುತ್ತೆ. ಅದಾದ ನಂತರ ಆದಂಥ ಬೆಳವಣಿಗೆ ಏನಪ್ಪಾ ಅಂದ್ರೆ, ಆ ಪ್ರದೇಶಕ್ಕೆ ಒಂದು ರೀತಿಯಲ್ಲಿ ಆ ಪ್ರದೇಶವನ್ನೇ ಸೀಸ್ ಮಾಡುವ ರೀತಿಯಲ್ಲಿ ಅಥವಾ ಸುಪರ್ದಿಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಅಲ್ಲಿ ಸಂಪೂರ್ಣವಾದಂಥ ಬಿಗಿ ಭದ್ರತೆಯ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಲಾಯಿತು. ಅದಾದ ನಂತರ SP ಆಗಿರುವಂಥ ಸೈಮನ್ ಅವರ ನೇತೃತ್ವದಲ್ಲಿ ಗೌಪ್ಯವಾಗಿ ಅಲ್ಲಿ ಹುಡುಕಾಟವನ್ನು ನಡೆಸಲಾಗಿದೆ ಅಂತ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಕಟ ಆಗಿದೆ. ಗೌಪ್ಯವಾಗಿ ಅಂದರೆ ಅವರು ಮಾಧ್ಯಮಗಳ ಕಣ್ತಪ್ಪಿಸಿ ಅವರ ಒಂದು ಆ ಪ್ರದೇಶಕ್ಕೆ ಹೋಗಿ ಅಸ್ಥಿಪಂಜರಗಳು ಏನು ಎತ್ತ, ಜೊತೆಗೆ ಅಷ್ಟು ಮಾತ್ರ ಅಲ್ಲ ಅದರ ಆಚೆಗೂ ಏನಾದರೂ ಇದೆಯಾ, ಈ ರೀತಿಯಲ್ಲಿ ಒಂದಷ್ಟು ಗೌಪ್ಯ ಶೋಧ ಅಂಥದ್ದೆಲ್ಲವನ್ನು ಕೂಡ ಮಾಡಿದರು. ಜೊತೆಗೆ BLR ಪೋಸ್ಟ್ ವೆಬ್ಸೈಟ್ನಲ್ಲಿ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿರಂತರವಾಗಿ ಒಂದಷ್ಟು ಸುದ್ದಿಯನ್ನು ಪ್ರಕಟ ಮಾಡ್ತಿರುವಂಥ BLR ಪೋಸ್ಟ್ನವರು ಕೂಡ ಒಂದು ಸುದ್ದಿಯನ್ನು ಪ್ರಕಟ ಮಾಡಿದರು. ಅಂದರೆ ಒಂದು ಬ್ಯಾಟಲ್ ಫೀಲ್ಡ್ ರೀತಿಯಲ್ಲಿ ಇದೆ, ಯುದ್ಧ ಪೀಡಿತ ಪ್ರದೇಶದ ರೀತಿಯಲ್ಲಿ ಇದೆ, ಅಷ್ಟರ ಮಟ್ಟಿಗೆ ಅಲ್ಲಿ ಅಸ್ಥಿಪಂಜರಗಳು ಇದ್ದಾವೆ ಎನ್ನುವ ರೀತಿಯಲ್ಲಿ ನಮಗೆ ಬಲವಾದಂಥ ಮೂಲದಿಂದ ಮಾಹಿತಿ ಸಿಕ್ಕಿದೆ ಅಂತೇಳಿ ಅವರು ಕೂಡ ಒಂದು ಪೋಸ್ಟನ್ನು ಮಾಡಿದರು. ಅದಾದ ಬಳಿಕ ಪ್ರಿಯಾಂಕ ಖರ್ಗೆ ಕೂಡ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಪ್ರಮುಖ ಸಚಿವ, ಸರ್ಕಾರದ ಭಾಗವಾಗಿರುವಂತಹ ವ್ಯಕ್ತಿ ವಿಠಲ್ ಗೌಡ್ರು ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಕೂಡ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ರು. ಇದೆಲ್ಲ ಆದಮೇಲೆ ಆ ಚರ್ಚೆ ಶುರುವಾಗಿದ್ದು, ಬಂಗ್ಲೆಗುಡ್ಡೆಯಲ್ಲಿ ಮತ್ತೊಮ್ಮೆ ಸಮಾಧಿ ಶೋಧ ಶುರುವಾಗ್ಬಿಡುತ್ತೆ ಎನ್ನುವ ರೀತಿಯಲ್ಲಿ. ಅದಕ್ಕೆ ಪೂರಕವಾಗಿ ಪ್ರಣಬ್ ಮೊಹಂತಿ ಅವರು ಕೂಡ ಇದ್ದಕ್ಕಿದ್ದ ಹಾಗೆ SIT ಕಚೇರಿಗೆ ಬರ್ತಾರೆ. ಸುದೀರ್ಘವಾದಂಥ ಚರ್ಚೆಯನ್ನು ಅಧಿಕಾರಿಗಳ ಜೊತೆಗೆ ನಡೆಸ್ತಾರೆ. ಆ ಪ್ರಕಾರವಾಗಿ ಸೋಮವಾರ ಬೆಳಿಗ್ಗೆಯಿಂದಲೇ ಆರಂಭ ಆಗಿಬಿಡುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಮಾತುಗಳು ಕೇಳಿಬರ್ತಾ ಇತ್ತು. ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸಮಾಧಿ ಶೋಧ ಬಹುತೇಕ ಖಚಿತ, ಯಾವುದೇ ಕ್ಷಣದಲ್ಲಿ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಅದರ ಅರ್ಥ SIT ಅಧಿಕಾರಿಗಳು ಈ ಬಾರಿ ಎಡವುವ ಸಾಧ್ಯತೆ ತೀರಾ ಕಡಿಮೆ. ಈ ಹಿಂದೆ ಚಿನ್ನಯ್ಯ ಹೇಳಿದ ಸಂದರ್ಭದಲ್ಲಿ SIT ರಚನೆ ಆಯಿತು, ಸಮಾಧಿಯನ್ನು ಅಗಿಲೇಬೇಕಿತ್ತು, ಅಗಿಯೋದಕ್ಕೆ ಕೆಲವು ಶುರು ಮಾಡಿದ್ರು, ಆದರೆ ಬರೀ 2 ಕಡೆ ಮಾತ್ರ ಸಿಕ್ತು. ಅದು ಯಾವ ಕಾರಣ ಎಲ್ಲ ಚರ್ಚೆ ಆಗ್ತಿದೆ ಬಿಡಿ, ಚಿನ್ನಯ್ಯ ದಾರಿ ತಪ್ಪಿಸೋದನ್ನ ಏನು ಕತೆ ಎನ್ನುವ ರೀತಿಯಲ್ಲಿ. ಒಟ್ಟಾರೆಯಾಗಿ ಆಗ ಅಸ್ಥಿಪಂಜರ ಸಿಗಲಿಲ್ಲ. ಆಗ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. BJP ನಾಯಕರು ಕೂಡ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತಿದ್ರು, ಯಾಕೆ ಸುಮ್ಮನೆ ಅಗಿತಾ ಇದ್ದಾರೆ, ಸರ್ಕಾರದ ಹಣ ಪೋಲು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ. ಈಗ ಮತ್ತೇನಾದರೂ ಸಮಾಧಿ ಶೋಧವನ್ನು ಆರಂಭ ಮಾಡ್ತಾರಂದ್ರೆ SIT ಅಧಿಕಾರಿಗಳು ಈಗ ಯಾವುದನ್ನು ಪರಿಶೀಲನೆ ಮಾಡದೆ, ಪೂರ್ವಾಪರ ತಿಳಿದುಕೊಳ್ಳದೆ ವಿಠಲ್ ಗೌಡ್ರು ಹೇಳಿದ್ರು ಅಂದ ಮಾತ್ರಕ್ಕೆ ಅವರು ಅಗಿಯುವಂಥ ಸಾಧ್ಯತೆ ತೀರಾ ಕಡಿಮೆ. ವಿಠಲ್ ಗೌಡ್ರು ಹೇಳ್ತಿರೋದೇನು, ನಾನು ಅವ್ರ ಜೊತೆಗೆ ಹೋದ ಸಂದರ್ಭದಲ್ಲಿ ನಾನು ಕಾಣಿಸ್ತು ಅಂತೇಳಿ, ಅಂದರೆ SIT ಅಧಿಕಾರಿಗಳಿಗೂ ಕೂಡ ಕಾಣಿಸಿರುತ್ತೆ. ಜೊತೆಗೆ ಅವರು ಗೌಪ್ಯವಾಗಿ ಅಲ್ಲಿ ಮತ್ತೊಮ್ಮೆ ಅದನ್ನು ನೋಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ, ಒಂದಷ್ಟು ಮಾಹಿತಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಹೀಗಾಗಿ ಈ ಬಾರಿ ಏನಾದರೂ ಸಮಾಧಿ ಶೋಧವನ್ನು ಶುರು ಮಾಡ್ತಾರೆ ಅಂತಾದರೆ ಒಂದಷ್ಟು ಖಚಿತ ಮಾಹಿತಿಯ ಮೇರೆಗೆ, ಅಂದರೆ ಒಂದು ಪೂರ್ಣವಾದಂಥ ಡೀಟೇಲ್ ಅನ್ನು ಪಡೆದುಕೊಂಡೆ ಅಂಥದ್ದೊಂದು ಕೆಲಸವನ್ನು ಆರಂಭಿಸುವಂಥ ಸಾಧ್ಯತೆ ಇದೆ. ಈಗ ಸಿಗ್ತಿರುವಂಥ ಮಾಹಿತಿಯ ಪ್ರಕಾರವಾಗಿ ಕಾನೂನು ತೊಡಕುಗಳು ಏನಪ್ಪಾ ಅಂದ್ರೆ, ಅದು ಮೀಸಲು ಅರಣ್ಯ ಪ್ರದೇಶ. ನಿಮ್ಗೆ ಗೊತ್ತು, ನಮ್ಮಲ್ಲಿ ಮೀಸಲು ಅರಣ್ಯ ಪ್ರದೇಶ ಅಂದ್ರೆ ಕಾನೂನು ಯಾವ ರೀತಿಯಾಗಿದೆ ಅಂತ ಹೇಳಿ.
ಅವರೊಂದು ಸಣ್ಣ ಮರದ ಟೊಂಗಿಯನ್ನು ಕೂಡ ಕಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ರಲ್ಲಿ ತುಂಬ ಹಳೆ ಮರಗಳೆಲ್ಲವೂ ಕೂಡ ಇದೆ, ಬೇರೆಲ್ಲವೂ ಕೂಡ ಆಳಕ್ಕೆ ಹೋಗಿರುತ್ತೆ. ಅಲ್ಲಿ ಕಂಡ ಕಡೆಗಳಲ್ಲಿ ಅಲ್ಲಿ ಅಗಿಯೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅರಣ್ಯ ಇಲಾಖೆಯ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಹೀಗಾಗಿ ಅರಣ್ಯ ಇಲಾಖೆಯಿಂದಲೂ ಕೂಡ ಒಂದು ಸರ್ವೆ ರಿಪೋರ್ಟ್ ಅನ್ನು ಕೇಳಿದ್ದಾರಂತೆ. ಅದರ ವ್ಯಾಪ್ತಿ ಎಷ್ಟಿದೆ, ವಿಸ್ತೀರ್ಣ ಎಷ್ಟಿದೆ, ಅಲ್ಲಿ ಎಷ್ಟು ಮರಗಳಿದ್ದಾವೆ, ಏನು ಕತೆ, ಆ ಪ್ರದೇಶದ ಹಿನ್ನೆಲೆ ಏನು, ಅದಕ್ಕೆ ಸಂಬಂಧಪಟ್ಟ ಒಂದು ವರದಿಯನ್ನು ಕೇಳಿದ್ರಂತೆ. ಈಗಾಗಲೇ ಅರಣ್ಯ ಇಲಾಖೆಯವರು ಕೂಡ ವರದಿಯನ್ನು ಕೊಟ್ಟಾಗಿದೆ. ಅದು ಮೀಸಲು ಅರಣ್ಯ ಪ್ರದೇಶ ಎನ್ನುವಂಥ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ತಡ ಆಗ್ತಾ ಇದೆ. ಕಾನೂನು ರೀತಿಯಲ್ಲಿ ಏನಾದರೂ ತೊಡಕುಗಳಿದ್ರೆ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಕೊಂಡು SIT ಅಧಿಕಾರಿಗಳು ಆ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸುವಂತಹ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆರಂಭ ಆಗಬಹುದು. ಒಂದು ಇದರ ಪ್ರಕಾರ ಇವತ್ತು ಬೆಳಿಗ್ಗೆ ಅಂದರೆ ಅಲ್ಲಿ ಮಾರ್ಕಿಂಗ್ ಆರಂಭ ಆಗಬೇಕಿತ್ತಂತೆ, ಆದರೆ ಅಂಥದ್ದೇನು ಕೂಡ ಆಗಿಲ್ಲ. ಬಹುತೇಕ ನಾಳೆ ಅಥವಾ ನಾಡಿದ್ದು ಅಥವಾ ಈ ವಾರದಲ್ಲಿ ಯಾವಾಗ ಬೇಕಾದರೂ ಮೊದಲು ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಾರ್ಕಿಂಗನ್ನು ಮಾಡಿ ಅದಾದ ಬಳಿಕ ಶೋಧ ಕಾರ್ಯಾಚರಣೆಯನ್ನು ಶುರು ಮಾಡುವಂಥ ಸಾಧ್ಯತೆ ಇದೆ. ಇಂಥದ್ದೊಂದು ದೊಡ್ಡ ಬೆಳವಣಿಗೆ ಅಂದರೆ ಅಥವಾ ಇಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕಬೇಕು ಅಂತಾದರೆ ಅವರು CM ಅಥವಾ ಗೃಹ ಸಚಿವರ ಅನುಮತಿಯನ್ನು ಪಡಿಬೇಕಾಗತ್ತೆ. ಇವತ್ತು ಪ್ರಣಬ್ ಮೊಹಂತಿ ಅವರು ಈ ಬೆಳವಣಿಗೆಯ ನಡುವೆಯೇ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿದ್ದಾರೆ. ಒಂದು, ಇಲ್ಲಿವರೆಗಿನ ಏನೇನು ಬೆಳವಣಿಗೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ವರದಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ಮತ್ತೊಂದು, ಅಲ್ಲಿ ಸಮಾಧಿ ಶೋಧಕ್ಕೆ ಸಂಬಂಧಪಟ್ಟಾಗ ಅವರಿಗೆ ಮಾಹಿತಿಯನ್ನು ತಿಳಿಸುವಂಥ ಸಾಧ್ಯತೆ, ಜೊತೆಗೆ ಅವರಿಂದ ಅನುಮತಿಯನ್ನು ಪಡೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಅನುಮತಿ ಅಂದರೆ ತೀರಾ ಕಾನೂನು ರೀತಿಯಲ್ಲಿ ನೋಡ್ತಾ ಹೋದರೆ ಅನುಮತಿ ಬೇಕೇ ಬೇಕು ಅಂತ ಇಲ್ಲ. SIT ಹಿಂದೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ, ಎಲ್ಲವೂ ಕೂಡ ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ ಅಂತ ಗೃಹ ಸಚಿವರು ಮತ್ತೆ ಹೇಳ್ತಾ ಇದ್ರು. ಇದೊಂದು ರೀತಿಯಲ್ಲಿ ಪರ್ಮಿಷನ್ ತಗೊಳ್ಳೋದು ಅಂತಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ. ಯಾಕಂದರೆ ಸಮಾಧಿ ಅಗಿಯೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ BJP ನಾಯಕರು ದೊಡ್ಡ ಮಟ್ಟಿಗೆ ಪ್ರತಿಭಟನೆ, ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದಷ್ಟು ವರ್ಗಗಳಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಆ ಕಾರಣಕ್ಕಾಗಿ ಇವತ್ತು ಪ್ರಣಬ್ ಮೊಹಂತಿ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಚಾರವನ್ನು ತರ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಮಾಧಿ ಶೋಧ ಆರಂಭ ಆಗಬಹುದು. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆಯಿಂದ ಏನಾಗಿತ್ತು ಅಂದರೆ, ಪುರಂದ್ರ ಗೌಡ ಅಂತ ಹೇಳಿ ಸೌಜನ್ಯವರ ಮತ್ತೋರ್ವ ಮಾವ ಅವರು, ಹಾಗೆ ತುಕಾರಾಮ್ ಗೌಡ ಅಂತೇಳಿ ಅವರು ಕೂಡ ಸ್ಥಳೀಯರು, ಅವರಿಬ್ಬರು ಕೂಡ ಹಿಂದೆ SIT ಮುಂದೆ ಬಂದಿದ್ರು. SIT ಮುಂದೆ ಬಂದು ಅವ್ರು ಏನು ಹೇಳಿದ್ರು ಅಂದರೆ, ಇಂತಿಂಥ ಕಡೆಗಳಲ್ಲಿ ಚಿನ್ನಯ್ಯ ಹೆಣವನ್ನು ಹೂತಾಕಿದ್ದು ನಾವು ನೋಡಿದ್ದೇವೆ, ಆತ ಬೇರೆ ಬೇರೆ ಕಡೆಗಳು ತೋರಿಸ್ತಾ ಇರ್ಬೋದು, ನಾವು ನಿಖರವಾಗಿ ತೋರಿಸ್ತೇವೆ, ನಮಗೆ ನೆನಪಿದೆ, ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಾವು ತೋರಿಸಿದ ಜಾಗದಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನಮ್ಮನ್ನು ಕೂಡ ಕಾನೂನು ಪ್ರಕ್ರಿಯೆಗೆ ನೀವು ಒಳಪಡಿಸ್ಬೋದು, ಎಲ್ಲದಕ್ಕೂ ಕೂಡ ನಾವು ಸಿದ್ಧ ಇದ್ದೇವೆ ಅಂತೇಳಿ SIT ಒಂದು ಮನವಿಯನ್ನು ಕೊಟ್ಟಿದ್ರು. ಆ ಮನವಿ ಸ್ವಲ್ಪ ದಿನಗಳ ಕಾಲ SIT ಇಂದ ಯಾವುದೇ ಸರಿಯಾದ ಉತ್ತರ ಬರದ ಕಾರಣಕ್ಕಾಗಿ ಮತ್ತೊಂದು ಮನವಿ ಪತ್ರವನ್ನು ಕೊಟ್ಟಿದ್ರು. ಆಗಲೂ ಕೂಡ SIT ಕಡೆಯಿಂದ ಯಾವುದೇ ಉತ್ತರವೂ ಕೂಡ ಬಂದಿರಲಿಲ್ಲ. SIT ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಕೂಡ ಮಾಡಿರಲಿಲ್ಲ. ಅಂದ್ರೆ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ತನಿಖೆ ಅಂಥದ್ದೆಲ್ಲವೂ ಕೂಡ ಮುಂದುವರಿಸ್ತಾ ಇದ್ರು. ಆಗ ಏನು ಮಾಡ್ತಾರೆ ಅಂದರೆ, ಇದೇ ಪುರಂದರ್ ಗೌಡರು ಹಾಗೆ ತುಕಾರಾಮ್ ಗೌಡ ಅವರು ಸೀದಾ ಹೈಕೋರ್ಟ್ಗೊಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ನಮ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು, SITಗೆ ನೀವು ನಿರ್ದೇಶನವನ್ನು ಕೊಡಬೇಕು ಎನ್ನುವ ರೀತಿಯಲ್ಲಿ. ಈಗೇನಾಗಿದೆ ಅಂದರೆ, ನ್ಯಾಯಮೂರ್ತಿಗಳಾಗಿರುವಂಥ ನಾಗಪ್ರಸನ್ನ ಅವರ ಪೀಠದ ಮುಂದೆ ಅದು ಬಂದಿತ್ತು, ಅವರು ಆ ರಿಟ್ ಅರ್ಜಿಯನ್ನು ಪುರಸ್ಕರಿಸಿದ್ದಾರೆ. ಇದು ಮತ್ತೊಂದು ಬೆಳವಣಿಗೆ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ರಿಟ್ ಅರ್ಜಿಯಲ್ಲಿ ಯಾವುದೇ ಹುರುಳಿಲ್ಲ, ಯಾವುದೇ ಅರ್ಥ ಇಲ್ಲ ಅಂದಾಗ ಅದನ್ನು ತಿರಸ್ಕರಿಸುವಂಥ ಸಾಧ್ಯತೆ ಇದೆ. ಆದರೆ ಈ ರಿಟ್ ಅರ್ಜಿಯನ್ನು ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನ್ಯಾಯಮೂರ್ತಿಗಳು ಪುರಸ್ಕರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, SITಗೆ ಒಂದು ನೋಟಿಸನ್ನು ಕೂಡ ಸರ್ವ್ ಮಾಡಿದ್ದಾರೆ. SIT ಪರವಾಗಿ ಪ್ರಾಸಿಕ್ಯೂಷನ್ ಅವರು ಆ ನೋಟಿಸನ್ನು ರಿಸೀವ್ ಮಾಡ್ತಾರೆ. SIT ಕಡೆಯಿಂದಲೂ ಕೂಡ ಅದಕ್ಕೊಂದು ಉತ್ತರವನ್ನು ಕೊಡಬೇಕಾಗತ್ತೆ. ಈಗ ನೋಟಿಸನ್ನು ಕೂಡ ಸರ್ವ್ ಮಾಡಿದ್ದಾರೆ. ಜೊತೆಗೆ ಪ್ರಾಸಿಕ್ಯೂಷನ್ ಇಂದಲೂ ಕೂಡ ನಮಗೆ ಮಾಹಿತಿಯನ್ನು ಒದಗಿಸಿ ಎನ್ನುವ ರೀತಿಯಲ್ಲಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನೀವು ನಮಗೆ ಮಾಹಿತಿಯನ್ನು ಕೊಡಬೇಕು ಎನ್ನುವ ರೀತಿಯಲ್ಲಿ ಕೋರ್ಟ್ ಇದೀಗ ನಿರ್ದೇಶನವನ್ನು ಕೂಡ ಕೊಟ್ಟಿದೆ. ಇದು ಮತ್ತೊಂದು ಪ್ರಮುಖ ಬೆಳವಣಿಗೆ. ಅಂದರೆ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಹೈಕೋರ್ಟ್ ಇಂದಲೇ ಇದೀಗ ನೋಟಿಸ್ ಸರ್ವ್ ಆಗಿದೆ. ಮತ್ತೆ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಹೈಕೋರ್ಟ್ ಇದನ್ನ ಯಾವ ರೀತಿಯಾಗಿ ನೋಡುತ್ತೆ, ಏನು ಎತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರ ಆಚೆಗೆ ಇದೀಗ ಚಿನ್ನಯ್ಯನ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಚಿನ್ನಯ್ಯನ ಬೇಲ್ ಅರ್ಜಿ ಸಂಬಂಧಪಟ್ಟಾಗ ಇವತ್ತು ಸ್ವಲ್ಪ ಹೊತ್ತಿಗೆ ಆದೇಶ ಬರುವಂಥ ಸಾಧ್ಯತೆ ಇದೆ, ಅಥವಾ ನೀವು ವಿಡಿಯೋ ನೋಡುವ ಸಂದರ್ಭದಲ್ಲಿ ಈಗಾಗಲೇ ಆದೇಶವೂ ಕೂಡ ಬಂದಿರಬಹುದು. ಬೇಲ್ ಸಿಗುವಂಥ ಸಾಧ್ಯತೆ ನನ್ನ ಪ್ರಕಾರ ತೀರಾ ಕಡಿಮೆ. SIT ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೋರ್ಟ್ ಮುಂದೆ. ಇನ್ನೂ ಕೂಡ ನಮ್ಮ ವಿಚಾರಣೆ ಮುಂದುವರಿತಿದೆ. ತೀರಾ ಗಂಭೀರವಾದಂಥ ಪ್ರಕರಣ. ಆತನ ಇಲ್ಲಿ ಮುಂದೆ ಬಂದಿದ್ದು ಏನೇನು ಬೆಳವಣಿಗೆ ಆಯಿತು ನೀವು ಗಮನಿಸಿದ್ದೀರಿ. ಹೀಗಾಗಿ ಆತನ ಅವಶ್ಯಕತೆ ನಮಗಿದೆ, ಹೀಗಾಗಿ ಬೇಲ್ ಕೊಡಬೇಡಿ ಎನ್ನುವ ರೀತಿಯಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬೇಲ್ ಸಿಗುವಂಥ ಸಾಧ್ಯತೆ ತೀರಾ ಕಡಿಮೆ. ಆದರೆ ಈಗಾಗಲೇ ಸಾಕಷ್ಟು ದಿನಗಳ ಕಾಲ ಕಸ್ಟಡಿಯಲ್ಲಿ ಇರುವಂಥ ಕಾರಣಕ್ಕಾಗಿ ಬೇಲ್ ಕೊಟ್ಟರು ಕೊಡ್ಬೋದು, ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ. ಆದರೆ ಇರುವಂಥ ಮೂಲ ಪ್ರಶ್ನೆ ಏನಪ್ಪ ಅಂದರೆ, ಈಗ ವಿಠಲ್ ಗೌಡರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನನ್ನನ್ನು ಆ ಪ್ರದೇಶಕ್ಕೆ ಕರ್ಕೊಂಡು ಹೋದಾಗ ನಾನಲ್ಲಿ ಅಸ್ಥಿಪಂಜರಗಳನ್ನು ನೋಡಿದೆ ಎನ್ನುವಂಥ ರೀತಿಯಲ್ಲಿ. ಅಂದರೆ ವಿಠಲ್ ಗೌಡರು ಆ ರೀತಿಯಾಗಿ ಹೇಳ್ತಿದ್ದಾರೆ ಅಂದರೆ ಅಧಿಕಾರಿಗಳು ಕೂಡ ನೋಡಿರುವಂಥ ಸಾಧ್ಯತೆ ಇದೆ. ಹಾಗಾದರೆ ಚಿನ್ನಯ್ಯ ಯಾಕಲ್ಲಿಗೆ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿಲ್ಲ ಅನ್ನೋದೇ ಇಲ್ಲಿರುವಂಥ ಮೂಲಭೂತವಾದಂಥ ಪ್ರಶ್ನೆ. ಈಗಾಗಲೇ ಒಂದಷ್ಟು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೆಯೋದಕ್ಕೆ ಶುರುವಾಗ್ಬಿಟ್ಟಿದೆ. ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಂಥದ್ದೊಂದು ವರದಿ ಬರ್ತಾ ಇದೆ. ಅಂದರೆ ಚಿನ್ನಯ್ಯ ಆರಂಭದಲ್ಲಿ ಸರಿಯಾದ ರೀತಿಯಲ್ಲೇ ಬಂದಿದ್ದ,
ಆದರೆ ಇದ್ದಕ್ಕಿದ್ದ ಹಾಗೆ ಆತ ಟರ್ನ್ ಆಗಿಬಿಟ್ಟ, ತನ್ನ ಮನಸ್ಸನ್ನ ಬದಲಾಯಿಸಿ ಬಿಟ್ಟ. ಆ ಮಾರ್ಕಿಂಗ್ ಅನ್ನು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆತ ಸುಳ್ಳು ಪ್ರದೇಶವನ್ನು ತೋರಿಸಿದ್ದಾನೆ. ಆತನಿಗೆ ಮೊದಲೇ ಗೊತ್ತಿತ್ತು ತಾನು ತೋರಿಸಿದಂಥ ಜಾಗದಲ್ಲಿ ಯಾವುದೇ ಅಸ್ಥಿಪಂಜರಗಳು ಕೂಡ ಸಿಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಆ 6ನೇ ಪ್ರದೇಶದಲ್ಲಿ ಆಕಸ್ಮಿಕವಾಗಿ ಸಿಕ್ತು, 6ನೇ ಪಾಯಿಂಟ್ನಲ್ಲಿ ಎನ್ನುವ ರೀತಿಯಲ್ಲಿ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಚಿನ್ನಯ್ಯ ಯಾಕೆ ಹಾಗೆ ಮಾಡ್ದ, ಯಾಕೆ ಉಲ್ಟಾ ಹೊಡೆದ, ಇಂಥದ್ದೊಂದು ಚರ್ಚೆಯೂ ಕೂಡ ನಡೀತಾ ಇದೆ. ನೋಡೋಣ, ತನಿಖೆಲ್ಲ ಎಲ್ಲ ವಿಚಾರಗಳು ಕೂಡ ಬಯಲಾಗುತ್ತೆ. ಚಿನ್ನಯ್ಯನನ್ನ SIT ಅಧಿಕಾರಿಗಳು ಬಂಧಿಸೋಕೆ ಪ್ರಮುಖವಾದಂಥ ಕಾರಣವೇ ಅದು. ಅಂದರೆ ಆತ ದಿನಕ್ಕೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾನೆ, ಗೊಂದಲಕಾರಿ ಹೇಳಿಕೆಯನ್ನು ಕೊಡ್ತಿದ್ದಾನೆ, ಬುರುಡೆಯನ್ನು ಎಲ್ಲಿಂದ ತಂದಿದ್ದು ಅಂತಲೂ ಕೂಡ ಹೇಳ್ತಿಲ್ಲ ಎನ್ನುವಂಥ ರೀತಿಯಲ್ಲಿ. ನೋಡೋಣ ಏನೇನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ಸದ್ಯಕ್ಕಿಷ್ಟು ಬೆಳವಣಿಗೆ ಆಗಿದೆ. ಬಂಧುಗಳು, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.